ಇದೇ ತಿಂಗಳು 13ನೇ ತಾರೀಕು ಸಂಜೆ ಸುಮಾರು 8 ಗಂಟೆ ಸಮಯದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಬೆಂಡಿಗೇರಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಮಂಟೂರು ರೋಡಲ್ಲಿ ಒಂದು ಘಟನೆ ನಡೆದಿತ್ತು. ಆ ಘಟನೆಯಲ್ಲಿ ಮಲ್ಲಿಕ್ ಜಾನ್ ಅನ್ನುವಂಥ ಸುಮಾರು 27-28 ವರ್ಷದ ಹುಡುಗ, ಇವನಿಗೆ ಸುಮಾರು 8ರಿಂದ 10 ಜನ ಆರೋಪಿಗಳು ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡಿದ ನಂತರ ಅವನ್ನ ಕಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿ ಆಸ್ಪತ್ರೆಯಲ್ಲಿ ಆತ ಪ್ರಾಣ ಬಿಟ್ಟಿದ್ದ. ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ಬೆಂಡಿಗೇರಿ ಪೊಲೀಸ್ ಠಾಣೆಯಲ್ಲಿ ವರದಿ ಮಾಡಿಕೊಂಡಿದ್ವಿ. ಅದರ ಮುಂದುವರೆದ ಭಾಗವಾಗಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಹಲವಾರು ಜನ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಮತ್ತೆ ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರ ಸಹಚರರು ಯಾರಿದ್ದಾರೆ, ಸುಮಾರು ಜನರನ್ನು ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸುವಂತ ಕೆಲಸ ಮಾಡಿದ್ವಿ. ಅದರಲ್ಲಿ ಇಬ್ಬರು ಪ್ರಮುಖ ಆರೋಪಿಗಳು, ಅವರ ಹೆಸರು FIR ಕೂಡ ಇದೆ. ಬಾಲು ಅಲಿಯಾಸ್ ಬಾಲರಾಜ್ ಅಲಿಯಾಸ್ ಬಾಲ್ಯ, ಈತ ಸುಮಾರು 31 ವರ್ಷ. ಈತ ಈ ಟಗರು ಸಾಕಾಣಿಕೆ ಮಾಡುವಂತ ಉದ್ಯೋಗ ಮಾಡ್ತಾನೆ. ಅದು ಹೇಳ್ಕೊಳ್ಳಿಕ್ಕಷ್ಟೇ, ಏನ್ ಕೆಲಸ ಮಾಡ್ತೀವಿ ಅಂದ್ರೆ ಟಗರು ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳ್ತಾನೆ. ಯಾವ ಟಗರು ಸಾಕೋದಕ್ಕಿಂತ ಹೆಚ್ಚಾಗಿ ಶೋಕಿಗೆ ಅಷ್ಟೇ ಮಾಡೋದು. ಇವ್ರದ್ದು ಫುಲ್ ಟೈಮ್ ದಂದಾನೆ ಕ್ರಿಮಿನಲ್ ಆಕ್ಟಿವಿಟೀಸು, ರಾಬರಿ ಮಾಡುವಂಥದ್ದು, ಗ್ಯಾಂಗ್ಗಳು ಕಟ್ಕೊಂಡು ಆ ಏರಿಯಾಗಳಲ್ಲಿ ಹವಾ ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಹೆಂಚ್ಮೆನ್ ತರ ಉಪಯೋಗ ಆಗುವಂಥದ್ದು. ಅಂದ್ರೆ ಯಾರಿಗಾದ್ರೂ ಏನಾದರೂ ಕೃತ್ಯಗಳು ಮಾಡಬೇಕು ಅಂತಂದ್ರೆ ಇವರುಗಳು ಆ ಕೃತ್ಯ ನಾವು ಮಾಡ್ಕೊಡ್ತೀವಿ, ಇಷ್ಟು ದುಡ್ಡು ಕೊಡಿ ಅನ್ನೋ ರೀತಿ ಹಣ ತಗೊಳ್ಳುವಂಥದ್ದು, ಸುಪಾರಿ ಕಿಲ್ಲಿಂಗ್ ಮಾಡುವಂಥದ್ದು, ಈ ತರ ಕೃತ್ಯಗಳಲ್ಲಿ ಈ ವ್ಯಕ್ತಿ ತೊಡಗಿಕೊಂಡಿದ್ದ ಅನ್ನುವಂಥದ್ದು. ಮತ್ತೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಹಫೀಜ್ ಅಂತ, ಇವನ ಮೇಲೆ ಕೂಡ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣೆ ಸೇರಿದಂತೆ ಬೇರೆ ಬೇರೆ ಪೊಲೀಸ್ ಠಾಣೆಯಲ್ಲಿ ಸಾಕಷ್ಟು ಪ್ರಕರಣಗಳಿದ್ದಾವೆ. ಈ ಆರೋಪಿಗಳ ಮೇಲೆ ಕೊಲೆ ಪ್ರಯತ್ನ, ಕೊಲೆ ಪ್ರಕರಣ, ದರೋಡೆ, ರಾಬರಿ ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ನಮ್ಮ ಬೆಂಡಿಗೇರಿ ಶಹರ ಪೊಲೀಸ್ ಠಾಣೆ, ಅಶೋಕ್ ನಗರ ಪೊಲೀಸ್ ಠಾಣಾ ಸರಹದ್ನಲ್ಲಿ ದಾಖಲಾಗಿದೆ. ಇವರಿಬ್ಬರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆಗೆ ಒಳಪಡಿಸಿ, ಇವರು ಈ ಕೃತ್ಯದಲ್ಲಿ ನೇರ ಭಾಗಿಯಾಗಿರೋದು ಹಿನ್ನೆಲೆಯಲ್ಲಿ ಕಂಡು ಬಂದ ಸಂದರ್ಭದಲ್ಲಿ ಹೆಚ್ಚುವರಿ ತನಿಖೆ ಮತ್ತು ವಿಚಾರಣೆ ಸಂದರ್ಭದಲ್ಲಿ ಮಂಟೂರು ರೋಡ್ ಹತ್ತಿರದಲ್ಲಿ ಇರುವಂತಹ ಒಂದು ಶೆಡ್ ಅಲ್ಲಿ ಇತರೆ ಆರೋಪಿಗಳು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡ್ತಾರೆ. ಸೊ ಆ ಆರೋಪಿಗಳನ್ನ ವಶಕ್ಕೆ ತಗೊಳ್ಳಿಕ್ಕೆ ಅಂತ ಇವತ್ತು ಬೆಳಗ್ಗೆ ನಮ್ಮ ಬೆಂಡಿಗೇರಿ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರ್ ಏನಿದ್ದಾರೆ SR ನಾಯ್ಕ್ ಅವರ ನೇತೃತ್ವದಲ್ಲಿ ನಮ್ಮ ತಂಡ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂಥ ಪೊಲೀಸರ ಮೇಲೆ ಈ ಇಬ್ಬರು ಆರೋಪಿಗಳು ಹಲ್ಲೆ ಮಾಡಿಬಿಟ್ಟು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡಿದ್ದಾರೆ. ಮೀನ್ವೈಲ್ ಆ ಶೆಡ್ ಹತ್ರ ಇದ್ದಂಥ ಕೆಲವು ಆರೋಪಿಗಳು ಕೂಡ ಆ ಗೊಂದಲದಲ್ಲಿ ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಕೊಲೆಯಂತ ಗಂಭೀರ ಪ್ರಕರಣಗಳಲ್ಲಿ ಭಾಗಿಯಾಗಿರೋ ಈ ಇಬ್ಬರು ಆರೋಪಿಗಳನ್ನ ವಶಕ್ಕೆ ತಗೊಳ್ಳಿಕ್ಕೆ ಮತ್ತೆ ಅವರಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೆ ಹಲ್ಲೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಟ್ಟು 2 ರೌಂಡ್ ಏರ್ ಫೈರ್ ಮಾಡಿದ್ದಾರೆ. ಆಗ ನಿಂತಿಲ್ಲ, ಅವ್ರು ಮತ್ತೆ ಓಡಲಿಕ್ಕೆ ಮುಂದುವರೆದ ಹಿನ್ನೆಲೆಯಲ್ಲಿ 4 ರೌಂಡ್ಗಳನ್ನು ಇಬ್ಬರು ಆರೋಪಿಗಳ ಮೇಲೆ ಫೈರ್ ಮಾಡಿದ್ದಾರೆ. ಅದರಲ್ಲಿ ತಲಾ ಒಂದೊಂದು ಗುಂಡಿನ ಸುತ್ತು ಒಬ್ಬೊಬ್ಬ ಆರೋಪಿ ಮೇಲೆ ಕಾಲಿನ ಭಾಗಕ್ಕೆ ಬಿದ್ದಿದೆ. ಅವರಿಬ್ಬರನ್ನ ವಶಕ್ಕೆ ತಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಬೆಂಡಿಗೇರಿ SR ನಾಯ್ಕ್ ಅವರಿಗೆ ಮತ್ತೆ ಇನ್ನು ಇಬ್ಬರು ನಮ್ಮ ಸಿಬ್ಬಂದಿಗಳು, ನೂರ್ ಅಹಮದ್ ನೀಲ್ಗಾರ್ ಅಂತ ಒಬ್ಬ, ಆಮೇಲೆ ಇನ್ನೊಬ್ಬ ಕಿರಣ್ ಚಲವಾದಿ ಅನ್ನುವಂಥ ಇಬ್ಬರು ಸಿಬ್ಬಂದಿಗಳಿಗೆ ಕೂಡ ಪೆಟ್ಟುಗಳಾಗಿದೆ. ಒಟ್ಟು ಈ ಇಬ್ಬರು ಗುಂಡಿನ ಪೆಟ್ಟು ತಿಂದಂಥ ಆರೋಪಿಗಳು ಹಾಗೂ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಸೇರಿದಂತೆ 5 ಜನರನ್ನ ನಾವು ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ದೀವಿ. ಆಲ್ ಆರ್ ಔಟ್ ಆಫ್ ಡೇಂಜರ್, ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮತ್ತೆ ಈ ಪ್ರಕರಣದಲ್ಲಿ ಇನ್ನು ಬಹಳಷ್ಟು ಜನರ ಪ್ರತ್ಯಕ್ಷ ಮತ್ತು ಪರೋಕ್ಷ ಪಾತ್ರ ಕಂಡು ಬಂದಿರೋದ್ರ ಹಿನ್ನೆಲೆಯಲ್ಲಿ ಇನ್ನು ಸಾಕಷ್ಟು ಜನರ ವಿಚಾರಣೆ ಮತ್ತು ದಸ್ತಗಿರಿ ಬಾಕಿ ಇದ್ದು ನಮ್ಮ ಪ್ರತ್ಯೇಕ 5ರಿಂದ 6 ತಂಡಗಳು ಈ ಒಂದು ಪ್ರಕರಣದ ತನಿಖೆಯಲ್ಲಿ ತೊಡಗಿಕೊಂಡಿದ್ದಾವೆ. ಅದೇ ರೀತಿ ಆ ಒಂದು ಮಂಟೂರು ರೋಡ್ ಭಾಗ ಏನಿದೆ ಅದು ಅತ್ಯಂತ ಸೂಕ್ಷ್ಮ ಪ್ರದೇಶ. ಈ ಹಿಂದೆ ಕೂಡ ಗುಂಪು ಸಂಘರ್ಷಗಳಾಗಿರುವಂಥದ್ದು, ಗುಂಪು ಘರ್ಷಣೆಗಳಾಗಿರೋದು ನಡೆದಿರೋದ್ರ ಹಿನ್ನೆಲೆಯಲ್ಲಿ ಅಲ್ಲಿ ನಾವು ಸಾಕಷ್ಟು ಅಧಿಕಾರಿ ಸಿಬ್ಬಂದಿಗಳ ಮತ್ತು ಸ್ಟ್ರೈಕಿಂಗ್ ಪಾರ್ಟಿಯ ಒಂದು ಡಿಪ್ಲಾಯ್ಮೆಂಟ್ ಅನ್ನು ಮಾಡಿದ್ದೀವಿ. ಮತ್ತು ಈ ರೀತಿ ಯಾರು ಕಾನೂನು ಕೈಗೆತ್ತಿಕೊಂಡು ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗ್ತಾರೆ ಅವರೆಲ್ಲರ ಮೇಲೆ ಒಂದು ಸಮಗ್ರ ಕ್ರಮ ತಗೊಳ್ಳೋದಕ್ಕೆ ನಾನು ಅಧಿಕಾರಿಗಳಿಗೆ ಈಗಾಗಲೇ ಸೂಚನೆ ನೀಡಿದ್ದೀನಿ. ಮುಂದಿನ ದಿನಗಳಲ್ಲಿ ಗುಂಡಾ ಆಕ್ಟ್ ಸೇರಿದಂತೆ ಕಕೋಕ ಅಂತೇನು ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆಕ್ಟ್ ಅಂತೇನಿದೆ, ಆ ಒಂದು ಕಕೋಕ ಕಾಯ್ದೆಯನ್ನು ಜಾರಿ ಮಾಡುವಂಥದ್ದು ಮತ್ತೆ ಎಕ್ಸ್ಟರ್ನ್ಮೆಂಟ್ ಗಡೀಪಾರು ಮಾಡುವಂಥದ್ದು ಸೇರಿದಂತೆ ಅವ್ರ ಮೇಲಿರುವಂಥ ವಾರೆಂಟ್ಗಳು, ನಾನ್ ಬೇಲಬಲ್ ವಾರೆಂಟ್ಗಳನ್ನು ಎಲ್ಲವನ್ನೂ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಒಂದು ಕಾಂಪ್ರೆನ್ಸಿವ್ ಪ್ಲಾನ್ ಮಾಡಿಕೊಂಡು ಈ ರೀತಿ ಗುಂಪು ಘರ್ಷಣೆ ಆಗಲಿ, ಗ್ಯಾಂಗ್ ವಾರ್ ಆಗಲಿ ಅಥವಾ ಕೊಲೆ ಪ್ರಯತ್ನದ ಪ್ರಕರಣಗಳು ಹಾಗೂ ಮಾರಕಾಸ್ತ್ರಗಳ ಉಪಯೋಗ ಮಾಡುವಂಥ ನಿಟ್ಟಿನಲ್ಲಿ ಯಾರ್ಯಾರು ಆಲೋಚನೆಗಳು ಇಟ್ಕೊಂಡಿದ್ದಾರೆ ಅವರೆಲ್ಲರ
ಚಟುವಟಿಕೆಗೆ ಕಡಿಮೆ ಹಾಕುವಂತ ಕೆಲಸವನ್ನ ಮಾಡಲಾಗುತ್ತೆ. ವಿಡಿಯೋ ವೈರಲ್ ಆಗ್ತಾ ಇದೆ ಸರ್, ಬಂಗಾರಬಾಳೆ ಬಂದು ಸ್ಟೇಷನ್ ಬಂದು ಸರೆಂಡರ್ ಆಗ್ತಾ ಇದೆ. ಅದು ಹಳೆ ವಿಡಿಯೋನಾ ಹೊಸ ವಿಡಿಯೋನಾ? ಇಲ್ಲ, ಸರೆಂಡರ್ ಆಗುವಂಥದ್ದೇನಿಲ್ಲ. ಎಲ್ಲ ಕಡೆ ಒತ್ತಡ ಯಾವಾಗ ಜಾಸ್ತಿ ಆಯಿತು, ಅವ್ರ ಅಸೋಸಿಯೇಟ್ಸ್ನೆಲ್ಲ ಯಾವಾಗ ಇದು ಮಾಡಿದ್ರು ಅವಾಗ ಅವನು ಠಾಣೆಗೆ ಬರ್ತಾನೆ. ಆ ಮೇನ್ ಏನಂದ್ರೆ ಠಾಣೆಗೆ ಬಂದ ನಂತರ ಅವನು ನಾನೊಬ್ಬನೇ ಮಾಡಿರೋದು ಅಂತ ಹೇಳ್ತಾನೆ. ನಾನೊಬ್ಬನೇ ಮಾಡಿರೋದು, ಇದರಲ್ಲಿ ಇನ್ಯಾರು ಭಾಗಿಯಾಗಿಲ್ಲ, ಇನ್ಯಾರನ್ನೂ ಅರೆಸ್ಟ್ ಮಾಡಬಾರ್ದು ಅಂತ ಹೇಳ್ತಾನೆ. ನಂತರ ನಾವು ವೈಜ್ಞಾನಿಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವನ್ನ ಇನ್ನೂ ಹೆಚ್ಚುವರಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಭಾಗಿಯಾಗಿರುವಂಥ ಕೆಲ ಪ್ರಮುಖ ವ್ಯಕ್ತಿಗಳ ಹೆಸರುಗಳನ್ನು ಹೇಳ್ತಾನೆ. ಮತ್ತೆ ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ಕೂಡ, ಅಕಸ್ಮಾತ್ ಇವ್ರ ಹೆಸರು ನಾನು ಹೇಳಿದ್ದೀನಿ ಅಂತ ಗೊತ್ತಾದ್ರೆ ಮತ್ತೆ ನನಗೆ ನಾಳೆ ತೊಂದರೆ ಆಗುತ್ತೆ, ಅವ್ರು ಯಾರನ್ನೂ ನೀವು ಈ ಕೇಸಲ್ಲಿ ಹಾಕಂಗಿಲ್ಲ ಅಂತ. ಈಗ ಒಂದು ಕೊಲೆ ಪ್ರಕರಣದಲ್ಲಿ ತನಿಖೆಯನ್ನ ತನಿಖಾಧಿಕಾರಿ ಮತ್ತು ಅದನ್ನ ಮೇಲುಸ್ತುವಾರಿ ಮಾಡ್ತಿರುವಂತ ಅಧಿಕಾರಿಗಳು ಡಿಸೈಡ್ ಮಾಡಬೇಕಾಗುತ್ತೆ. ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾತ್ರ ಇದೆ ಅದನ್ನೆಲ್ಲ ನಾವು ಸಮಗ್ರವಾಗಿ ತನಿಖೆಯನ್ನ ಮಾಡಬೇಕಾಗತ್ತೆ. ಆರೋಪಿ ಒಬ್ಬ ಹೇಳಿದ ಹೇಳಿಕೆ ಮೇಲೆ ಮತ್ತೆ ಅವನು ಇನ್ಸಿಸ್ಟ್ ಮಾಡ್ತಾನೆ ಅಂತ ಅವನೊಬ್ಬನ ಮೇಲೆ ಪ್ರಕರಣದ ಝೀರೋ ಡೌನ್ ಮಾಡಿಬಿಟ್ಟು ಉಳಿದಂಥವ್ರನ್ನ ಅರೆಸ್ಟ್ ಮಾಡದೇ ಇರೋಕ್ಕಾಗಲ್ಲ. ಹಂಗಾಗಿ ಯಾವಾಗ ಆ ಪ್ರಕರಣದಲ್ಲಿರುವಂಥ ಬೇರೆ ಆರೋಪಿಗಳ ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡಿ ಅಟ್ ದ ಸೇಮ್ ಟೈಮ್ ನಮಗೆ ಸಿಕ್ಕಂತ ಬೇರೆ ಟೆಕ್ನಿಕಲ್ ಎವಿಡೆನ್ಸು, ಸ್ಥಳದಲ್ಲಿ ಸಿಕ್ಕಂತ ಕೆಲವು ಕ್ಯಾಮೆರಾಗಳಲ್ಲಿ ಸಿಕ್ಕಂತ ಮಾಹಿತಿ, ಪ್ರತ್ಯಕ್ಷದರ್ಶಿಗಳು ಹೇಳಿದ ಮಾಹಿತಿ, ಮತ್ತೆ ತನಿಖೆಯಲ್ಲಿ ಇನ್ನು ಪ್ರಮುಖ ವ್ಯಕ್ತಿಗಳು ಕೆಲವರು ಬೇರೆಯವರು, ಅವರುಗಳು ಏನು ಪ್ರಮುಖ ವ್ಯಕ್ತಿಗಳಂದ್ರೆ ವಿಐಪಿಗಳಲ್ಲ, ರೌಡಿ ಶೀಟರ್ಸ್ ಅಷ್ಟೇ. ಅವರು ರೌಡಿ ಶೀಟರ್ಗಳು ಸ್ವಲ್ಪ ಇದ್ದಿದ್ರಲ್ಲೇ ಸ್ವಲ್ಪ ದುಡ್ಡು ಕಾಸು ಮಾಡ್ಕೊಂಡ್ಬಿಟ್ಟು ಇದೇ ರೀತಿ ಕ್ರಿಮಿನಲ್ ಆಕ್ಟಿವಿಟಿಯಿಂದ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಇತರೆ ಸಣ್ಣ ಪುಟ್ಟ ರೌಡಿ ಶೀಟರ್ಗಳಿಗೆ ಆಶ್ರಯ ಕೊಡುವಂತ ರೌಡಿ ಶೀಟರ್ಗಳು. ಅವರ ಹೆಸರುಗಳನ್ನ ಯಾವುದೇ ಕಾರಣಕ್ಕೂ ಡಿಸ್ಕ್ಲೋಸ್ ಮಾಡಬಾರ್ದು ನಾನು ಹೇಳೋದಿಲ್ಲ. ಮತ್ತು ಅವರು ಎಫ್ಐಆರ್ ಅಲ್ಲಿ ಕೆಲವರು ಇರೋರಿದ್ದಾರೆ, ಎಫ್ಐಆರ್ ಕೆಲವರು ಇಲ್ದಿರೋರಿದ್ದಾರೆ. ಹಂಗಾಗಿ ಅವ್ರಗಳದೆಲ್ಲ ಹೆಸರು ನಾನೇ ಡಿಸ್ಕ್ಲೋಸ್ ಮಾಡಿದ್ದೀನಿ ಅಂತ ಮತ್ತೆ ನನಗೆ ಹೊಡೆದು ಬಿಡ್ತಾರೆ ಅಂತಂದು ಆ ಒಂದು ಆತಂಕದಲ್ಲಿ ಅವ್ನು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಈಗ ಯಾವುದೇ ಒಂದು ಕೊಲೆ ಪ್ರಕರಣ ಇರ್ಬೋದು ಅಥವಾ ಇನ್ನೂ ಹೆಚ್ಚಿನ ಗಂಭೀರ ಪ್ರಕರಣಗಳಿರ್ಬೋದು, ಈ ಪ್ರಕರಣಗಳಾದಂಥ ಸಂದರ್ಭದಲ್ಲಿ ಎಲ್ಲರ ಹೆಸರು ಕೇಳಿಬರುತ್ತೆ. ಸಾಧಾರಣವಾಗಿ ಯಾರು ಸ್ವಲ್ಪ ಕ್ರಿಮಿನಲ್ ಆಕ್ಟ್ ಅವರೆಲ್ಲರದು ಹೆಸರುಗಳು ಕೇಳಿಬರುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಈ ಒಂದು ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರನ್ನೂ ನಾವು ಕಾನೂನಿನ ಕ್ರಮಕ್ಕೆ ಒಳಪಡಿಸುವಂತ ಕೆಲಸ ಮಾಡ್ತೀವಿ. ಇವರಿಬ್ರು ರೌಡಿ ಶೀಟರ್ಸ್. ಮರ್ಡರ್ಗೆ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ ಮಂಟೂರ್ ರೋಡ್ ಏರಿಯಾ ಏನಿದೆ ಅಲ್ಲಿ 2 ಪ್ರತ್ಯೇಕ ಗ್ಯಾಂಗ್ಗಳಿರ್ತವೆ. ಆ 2 ಪ್ರತ್ಯೇಕ ಗ್ಯಾಂಗ್ಗಳ ಹೆಸರುಗಳನ್ನ ತಗೊಂಡು ಅವರಿಗೆ ಒಂದು ರೆಕಗ್ನಿಷನ್ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ತಮಗೆ ಈಗಾಗಲೇ ಮಾಹಿತಿ ಇರುತ್ತೆ ಗ್ಯಾಂಗ್ಗಳು ಯಾವುವು ಅಂತ. ಆ ಗ್ಯಾಂಗ್ಗಳಲ್ಲಿ ಒಬ್ಬ ವ್ಯಕ್ತಿನ ನಾವೀಗಾಗಲೇ ಗೂಂಡಾ ಆಕ್ಟ್ ಅಲ್ಲಿ ಜೈಲೊಳಗಡೆ ಕಳಿಸಿದ್ದೀವಿ. ಸೊ ಅವನ ಸಪೋರ್ಟರ್ಸು ಮತ್ತೆ ಅವನ ಹಿಂದೆ ಮುಂದೆ ಓಡಾಡ್ಕೊಂಡಿದ್ದವನು ಈಗ ಮೃತ ಹೊಂದಿರುವಂತ ವ್ಯಕ್ತಿ. ಸೊ ಹಂಗಾಗಿ ಈ ಸಂದರ್ಭದ ಲಾಭ ಪಡ್ಕೊಂಡು ಯಾರ್ದಾದ್ರೂ ಒಂದು ಕೊಲೆ ಪ್ರಕರಣ ಕೊಲೆ ಮಾಡಿ ಒಂದು ನಮ್ಮ ಡಾಮಿನೆನ್ಸ್ನ ಕಮ್ಯುನಿಕೇಟ್ ಮಾಡಬೇಕು, ಪ್ರೂವ್ ಮಾಡಬೇಕು, ಮತ್ತೆ ನಮ್ಮನ್ನು ಕಂಡ್ರೆ ಇದ್ದವರೆಲ್ಲ ಹೆದರಬೇಕು. ಅದ್ರ ಜೊತೆಗೆ ಮಂಟೂರು ಭಾಗ ಸೇರಿದಂತೆ ಹುಬ್ಬಳ್ಳಿ ಗ್ರಾಮೀಣ ಭಾಗ, ಧಾರವಾಡ ಗ್ರಾಮೀಣ ಭಾಗ, ನಮ್ಮ ಸಿಟಿಯ ಪೊಲೀಸ್ ಠಾಣೆಯ ಕೆಲವು ಪೊಲೀಸ್ ಸ್ಟೇಷನ್ಗಳಾದಂಥ ಅಶೋಕ್ ನಗರ, ಈ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವ್ರುಗಳು ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳಲ್ಲಿ ಕೈ ಹಾಕುವಂಥದ್ದು, ರಿಯಲ್ ಎಸ್ಟೇಟಲ್ಲಿ ಕೈ ಹಾಕುವಂಥದ್ದು, ಮತ್ತೆ ಕಬ್ಜಾ ತಗೊಳ್ಳುವಂಥದ್ದು, ಕಬ್ಜಾ ಬಿಡಿಸ್ಕೊಡ್ತೀವಿ ಅಂತ ಹಣ ಪಡ್ಕೊಳ್ಳುವಂಥದ್ದು, ಮತ್ತೆ ಕೆಲವು ಸಮುದಾಯದ ಲಾಭವನ್ನ ಪಡ್ಕೊಂಡು ನಾವು ಈ ರೀತಿ ಒಂದು ವಲ್ನರಬಲ್ ಕಮ್ಯುನಿಟಿಗೆ ಬಿಲಾಂಗ್ ಆಗ್ತೀವಿ, ನಮಗೇನಾದ್ರೂ ಅಕಸ್ಮಾತ್ ನೀವು ತೆರವುಗೊಳಿಸಲಿಕ್ಕೆ ಅಥವಾ ನಾವು ಕಬ್ಜಾ ಹಿಡಿದಂಥ ಸಂದರ್ಭದಲ್ಲಿ ನಮ್ಮ ವಿರುದ್ಧ ಬಂದರೆ ನಿಮ್ಮ ಮೇಲೆ ಬೇರೆ ಬೇರೆ ರೀತಿ ಗಂಭೀರ ಪ್ರಕರಣಗಳನ್ನು ದಾಖಲು ಮಾಡ್ತೀವಿ ಅಂತ ವ್ಯವಸ್ಥಿತವಾಗಿ ಒಂದು ಆರ್ಗನೈಸ್ಡ್ ಕ್ರೈಮ್ ಸಿಂಡಿಕೇಟ್ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಮ್ಮ ಬಹಳಷ್ಟು ಪ್ರಯತ್ನದ ಫಲವಾಗಿ ಈ ತರ ಘಟನೆಗಳು ನಡೆಯದಂತೆ ಇಷ್ಟು ದಿನ ಕಂಟ್ರೋಲ್ ಮಾಡಿದ್ವಿ. ಇದೊಂದು ಐಸೋಲೇಟೆಡ್ ಘಟನೆ ನಡೆದಿದೆ. ಈ ಘಟನೆಯ ಗಂಭೀರತೆ ಮತ್ತು ಮುಂದೆ ನಡೆಯಬಹುದಾದಂತಹ ಪ್ರಕರಣಗಳ ಸಾಧ್ಯತೆ ಅದನ್ನ ಪರಿಶೀಲನೆ ಮಾಡಿ ನಾವು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೇವೆ. ಎಷ್ಟು ಜನ ಆರೋಪಿಗಳು ಅರೆಸ್ಟ್ ಆದಂಗೆ? ಅರೆಸ್ಟು ಅಂತಂದ್ರೆ ಇವರು ಇದರಲ್ಲಿ ಬಾಲರಾಜ್ ಅಲಿಯಾಸ್ ಬಾಲ್ಯ ಅಂತ ಏನಿದೆ ಅವನ್ನ ಅರೆಸ್ಟ್ ಮಾಡಿಕೊಂಡು ಅವನ ಕಡೆಯಿಂದ ನಾವು ಈಗಾಗಲೇ ವಾಲಂಟರಿ ಸ್ಟೇಟ್ಮೆಂಟ್ ಪಡ್ಕೊಂಡು ಅವನ ಕಡೆಯಿಂದ ಏನು ಕೇಸ್ ರಿಲೇಟೆಡ್ ಲೀಡ್ಸ್ ಇದೆ ಅದನ್ನೆಲ್ಲ ಪಡ್ಕೊಂಡಿದ್ವಿ. ಇನ್ನೂ ಸಾಕಷ್ಟು ಇನ್ನೊಂದು 3-4 ಜನರನ್ನ ಈಗಾಗಲೇ ನಮ್ಮ ವಶದಲ್ಲಿ ತಗೊಂಡು ವಿಚಾರಣೆಗೆ ಒಳಪಡಿಸಿದ್ವಿ. ಅವ್ರದ್ದು ಪಾತ್ರ ಏನಿದೆ ಅಂತ ಕಂಡು ಬಂದ ಮೇಲೆ ನಾವು ಅರೆಸ್ಟ್ ಕ್ರಮ ಏನಿದೆ ಅದನ್ನ ಮಾಡ್ತೀವಿ. ಇಬ್ರು ರೌಡಿ ಶೀಟರ್ಸು ಬೆಂಡಿಗೆರೆ ಮತ್ತು ಅಶೋಕ್ ನಗರ, ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಇವ್ರದೆಲ್ಲ ರೌಡಿ ಶೀಟ್ಸ್ ಇದೆ. ಬಾಲರಾಜ್ ಅನ್ನೋನ್ನೊಬ್ಬನ ಅರೆಸ್ಟ್ ಮಾಡಿದ್ರು. ಇನ್ನೊಬ್ಬ ಮೊಹಮ್ಮದ್ ಹಫೀಜ್ ಏನಿದ್ದಾನೆ ಅವನ್ನ ನೋಡ್ತೀನಿ ಏನಾಗಿದೆ ಗೊತ್ತಿಲ್ಲ.
ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಸುಮಾರು 10 ರಿಂದ 15ಕ್ಕೂ ಹೆಚ್ಚು ಜನ ಪ್ರತ್ಯಕ್ಷವಾಗಿ ಭಾಗಿಯಾಗಿರುವಂಥದ್ದು ಮತ್ತು ಪರೋಕ್ಷವಾಗಿ ಬೇರೆ ಬೇರೆ ರೀತಿ ಕಾನ್ಸ್ಪಿರಸಿ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ತನಿಖೆಯಲ್ಲಿ ಕಂಡು ಬರ್ತಾ ಇದೆ. ಆ ಪ್ರಕಾರ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಮಲ್ಲಿಕ್ ಕುಟುಂಬದವ್ರು ಏನ್ ಹೇಳಿದ್ರೆ ಅದು ಅಮಾಯಕಿದ್ದ ಯಾವುದೇ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರಲಿಲ್ಲ, ಆದ್ರೂ ಕೂಡ ಅವನ ಮೇಲೆ ಅಟ್ಯಾಕ್ ಮಾಡಿದ್ರೆ ಪೊಲೀಸರು ಕೂಡ ಎಲ್ಲ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಪ್ರತಿಭಟನೆ ಕೂಡ. ಈಗ ನೋಡಿ, ನಾನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನೆಲ್ಲ ಪೋಷಕರಲ್ಲಿ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮಕ್ಕಳು ಯಾರ ಜೊತೆ ಓಡಾಡ್ತಿದ್ದಾರೆ ಅನ್ನುವಂಥದ್ದನ್ನು ಸ್ವಲ್ಪ ಗಮನಿಸಿ. ಈಗ ಒಬ್ಬ ರೌಡಿ ಶೀಟರು, ಒಬ್ಬ ಗೂಂಡಾ ಆಕ್ಟಲ್ಲಿ ಒಳಗಡೆ ಇರೋನು, ಒಬ್ಬ ಕೊಲೆ ಕೇಸು, ಕೊಲೆ ಪ್ರಯತ್ನದ ಕೇಸ್ಗಳಲ್ಲಿರೋಂಥವನ್ನ ಜೊತೆಗೆ ನಾನು ಡ್ರೈವಿಂಗ್ ಮಾಡ್ಕೋತೀನಿ, ಅವನದೇನೋ ದುಡ್ಡು ಕಾಸಿನ ವ್ಯವಹಾರ ಮಾಡ್ಕೋತೀನಿ, ಅಥವಾ ಅವ್ನು ನನಗೆ ಬಹಳ ಪ್ರೀತಿಯಿಂದ ನೋಡ್ತಾನೆ, ಹಂಗಾಗಿ ಅವನ ಜೊತೆ ಇರ್ತೀನಿ. ಯಾರ ಪೇರೆಂಟ್ಸು, ಎಲ್ಲ ಪೇರೆಂಟ್ಸ್ ಇದ್ರ ಬಗ್ಗೆ ಗಮನ ಹರಿಸ್ಬೇಕಲ್ಲ. ಈಗ ನಿಮ್ಮ ಮಗ ಅಮಾಯಕ ಇರ್ಬೋದು, ಆದರೆ ಓಡಾಡ್ತಿರೋ ಸಂಘ, ಸ್ನೇಹಿತರ ಸಂಘ ಎಂಥದಿದೆ ಅನ್ನೋಂಥದ್ರ ಬಗ್ಗೆ ಗಮನ ಹರಿಸಲೇಬೇಕಲ್ಲ. ಒಂದು ಬುಟ್ಟಿಲಿ ಟೊಮಾಟೊ ಹಣ್ಣು ಇದ್ದಾಗ ಒಂದು ಕೊಳತೋಗಿದೆ ಅಂತಂದ್ರೆ ಆ ಕೊಳಕೇನಿದೆ, ಕೊಳತಿರೋಂಥದ್ದು ಎಲ್ಲದಕ್ಕೂ ಹತ್ತುತ್ತಾ ಬರುತ್ತೆ. ಹಂಗಾಗಿ ನಿಮ್ಮ ಮಕ್ಕಳು ಅಮಾಯಕರಿದ್ದಾರೆ ಅನ್ನುವಂಥದ್ದು ಜೊತೆಗೆ ಯಾರ ಜೊತೆ ಓಡಾಡ್ತಾರೆ, ಯಾರ ಜೊತೆ ಅವ್ರದ್ದು ಸ್ನೇಹ ಇದೆ, ವಿಶ್ವಾಸ ಇದೆ, ಏನು ಕೆಲಸ ಮಾಡ್ತಾರೆ, ಅದೆಲ್ಲದ್ರ ಬಗ್ಗೆ ಗಮನ ಹರಿಸಿ ಅಂತ ನಾನು ಮನವಿ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಮೃತ ವ್ಯಕ್ತಿ ಏನಿದೆ ಅವನ ಮೇಲೆ ಯಾವುದೇ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿರಲಿಲ್ಲ ಅನ್ನುವಂಥದ್ದು ಸತ್ಯ. ಅಷ್ಟಾಗಿಯೂ ಕೂಡ ಇವತ್ತು ಒಂದು ಮೋಡಸ್ಸೇ ಇದೆ. ಈ ಎರಡೂ ಗ್ಯಾಂಗ್ನವ್ರದ್ದು ಏನು ಮೋಡಸ್ ಅಂದರೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಅಂದರೆ, ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಇಲ್ದಿರುವಂಥ ಹುಡುಗರನ್ನ, ಯುವಕರನ್ನ ಹಿಡ್ಕೊಂಡು ಅವ್ರಗಳ ಕಡೆಯಿಂದ ಕೃತ್ಯಗಳನ್ನು ಮಾಡಿಸುವಂಥದ್ದು. 19-20 ವರ್ಷ ವಯಸ್ಸಿನ ಹುಡುಗರನ್ನ ಮುಂದೆ ಬಿಟ್ಬಿಟ್ಟು ಅವ್ರ ಕಡೆಯಿಂದ ಕೃತ್ಯ ಮಾಡಿಸುವಂಥದ್ದು. ಸೊ ಮೇಲ್ನೋಟಕ್ಕೆ ಇವ್ರು ಯಾರೋ ಹೊಸಬ್ರು, ಹೊಸ ಹುಡುಗರು ಮಾಡಿದ್ದಾರೆ ಅನ್ನುವಂಥದ್ದು ಭಾವನೆ ಬರುತ್ತೆ. ಒಂದು. ಎರಡನೇದು, ಯಾರು ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳಿರ್ತಾರೆ ಅವ್ರಿಗೆ ನೇರ ಅಟ್ಯಾಕ್ ಮಾಡದೆ ಅವ್ರ ಸುತ್ತಮುತ್ತ ಇರುವಂಥ ಅಮಾಯಕರನ್ನ ಟಾರ್ಗೆಟ್ ಮಾಡುವಂಥ ಉದ್ದೇಶ, ಇದೊಂದು ಸ್ಟ್ರಾಟಜಿನೇ. ಇದಿಲ್ಲಷ್ಟೇ ಅಲ್ಲ, ನಾನು ಬೆಂಗಳೂರು, ಮಂಗಳೂರು, ಗುಲ್ಬರ್ಗ ಸೇರಿದಂತೆ ಬಹಳಷ್ಟು ಸ್ಥಳಗಳಲ್ಲಿ ನಾನು ಕೆಲಸ ಮಾಡಿರುವಂಥ ಜಾಗಗಳಲ್ಲಿ ನೋಡಿದ್ದೀನಿ. ಉದ್ದೇಶ ಏನಂದ್ರೆ, ಯಾರೋ ಒಬ್ಬ ಇನ್ನೋಸೆಂಟ್, ಯಾವುದೇ ಕ್ರಿಮಿನಲ್ ಹಿನ್ನೆಲೆ ಇಲ್ದಿರುವಂಥ ವ್ಯಕ್ತಿನೂ ಹೊಡಿತಾರೆ ಅಂತಂದ್ರೆ ಆ ಗ್ಯಾಂಗ್ ಹತ್ರ ಬರಲಿಕ್ಕೆ, ಆ ಗ್ಯಾಂಗ್ ಸುತ್ತಮುತ್ತ ಗುರುತಿಸ್ಕೊಳ್ಳಿಕ್ಕೆ ಎಲ್ಲರೂ ಹಿಂಜರಿತಾರೆ ಅನ್ನುವಂಥದ್ದು ಇದರ ಉದ್ದೇಶ. ಒಂದು. ಎರಡನೇದು, ಹೆಚ್ಚು ಕ್ರಿಮಿನಲ್ ಹಿನ್ನೆಲೆ ಇಲ್ದಿರುವಂಥ ಕೆಲವು ಸಂದರ್ಭದಲ್ಲಿ ಅಪ್ರಾಪ್ತರನ್ನ ಮತ್ತೆ ಚಿಕ್ಕ 19-20-21 ವರ್ಷ ವಯಸ್ಸಿನ ಹುಡುಗರನ್ನ, ಕ್ರಿಮಿನಲ್ ಹಿನ್ನೆಲೆ ಇಲ್ದಿರುವಂಥ ಹುಡುಗರನ್ನ ಕೃತ್ಯಗಳಿಗೆ ಪ್ರೋತ್ಸಾಹಿಸಿಬಿಟ್ಟು ಈ ರೀತಿ ಮಾಡಿಸೋದ್ರಿಂದ ಒಂದೇ ಕೇಸ್ ಆಗಿರುತ್ತೆ, ಪೊಲೀಸರು ಏನು ಕ್ರಮ ತಗೊಂತಾರೆ, ಅಥವಾ ಅವರವರೇ ಹೊಸದಾಗಿ ಮಾಡ್ಕೊಂಡಿದ್ದಾರೆ ಅಂತ ನಾವು ಬಚಾವ್ ಆಗ್ಬೋದು ಅನ್ನುವಂಥದ್ದು. ಅದೇ ರೀತಿ ಕಾನ್ಸ್ಪಿರಸಿ ಮಾಡಿಬಿಟ್ಟು ಎಲ್ಲ ಸ್ಕೆಚ್ ಆಗಿ ಕೊಟ್ಟು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು, ಅದಕ್ಕೆ ಗಾಡಿ ಸಪೋರ್ಟ್ ಏನು ಬೇಕು, ಹಣದ ಸಪೋರ್ಟ್ ಏನು ಬೇಕು, ಅದೇ ರೀತಿ ನಂತರದ ದಿನಗಳಲ್ಲಿ ಲಾಯರ್ಗಳ ಖರ್ಚೇನಿರುತ್ತೆ, ಕೋರ್ಟ್ ಖರ್ಚೇನಿರುತ್ತೆ, ಅದನ್ನೆಲ್ಲ ನಾವು ನಿರ್ವಹಿಸ್ತೀವಿ ಅಂತ ಜವಾಬ್ದಾರಿ ತಗೊಂಡು ಅಫೆನ್ಸ್ ಆಗೋ ಟೈಮಲ್ಲಿ ನಾವು ಈ ಸ್ಥಳದಲ್ಲಿ ಇರಲಿಲ್ಲ ಅನ್ನೋ ರೀತಿ ಬೇರೆಲ್ಲ ಹೋಗಿ ಕೂತ್ಕೊಳ್ಳುವಂಥ ಒಂದು ಪ್ರವೃತ್ತಿನೂ ಇದೆ. ಅದು ಕೂಡ ಈ ಒಂದು ಪ್ರಕರಣದಲ್ಲಿ ಕೆಲ ಆರೋಪಿಗಳಿಂದ ನಮಗೆ ನಡೆದಿರುವಂಥದ್ದು ಕಂಡು ಬಂದಿದೆ. ಹಂಗಾಗಿ ಹುಬ್ಬಳ್ಳಿ, ಧಾರವಾಡ ಏನಿದೆ ಅತ್ಯಂತ ಶಾಂತಿಪ್ರಿಯ ನಗರಗಳಿದ್ದಾವೆ. ಈ ಅವಳಿ ನಗರಗಳಿಗೆ ತನ್ನದೇ ಆದಂಥ ಒಂದು ಶ್ರೇಷ್ಠತೆ ಇದೆ, ತನ್ನದೇ ಆದಂಥ ಒಂದು ಶಕ್ತಿ ಇದೆ. ಇದೊಂದು ಶಿಕ್ಷಣ ಕಾಶಿ ಹೌದು, ಉದ್ಯೋಗ ಕಾಶಿ ಹೌದು, ಮೆಡಿಕಲ್ ಫೀಲ್ಡಲ್ಲಿ ಬಹಳ ದೊಡ್ಡ ಒಂದು ಕೇಂದ್ರವಾಗಿ ಇದು ಮಾರ್ಪಾಡುಗೊಳ್ತಾ ಇದೆ. ಲಕ್ಷಾಂತರ ಜನ ಹೊರ ಜಿಲ್ಲೆಗಳಿಂದ, ಹೊರ ರಾಜ್ಯಗಳಿಂದ ಇಲ್ಲಿ ವ್ಯಾಪಾರ, ವಹಿವಾಟು, ವಿದ್ಯಾಭ್ಯಾಸಕ್ಕೆ ಬರ್ತಾರೆ. ಅವ್ರು ಯಾರಿಗೂ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಸುರಕ್ಷತೆಯ ಕೊರತೆ ಇದೆ ಅಂತ ಭಾವನೆ ಬರಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ಇಲಾಖೆ ಬಹಳ ದಿಟ್ಟವಾಗಿ ಕ್ರಮ ತಗೊಳುತ್ತೆ, ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳುತ್ತೆ. ಈಗಾಗಲೇ ಕೈಗೊಂಡಿದ್ದೀವಿ. ನಮ್ಮಲ್ಲಿ 4 ಗುಂಡಾ ಆಕ್ಟ್ ಮಾಡಿದ್ದೀವಿ. ನಮ್ಮ ಕ್ರಮವನ್ನು ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅವರು ಅಪೋಲ್ಡ್ ಕೂಡ ಮಾಡಿದ್ದಾರೆ. ಸುಮಾರು 107 ಜನರನ್ನು ನಾವು ಗಡಿಪಾರು ಮಾಡಿದ್ದೀವಿ. ಇದರ ಜೊತೆಯಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮಗಳನ್ನು ತಗೊಳೋದ್ರ ಮುಖಾಂತರ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರವನ್ನು ಹೆಚ್ಚು ಸುರಕ್ಷಿತವಾಗಿ ಮಾಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಾನು ಎಲ್ಲ ಸಾರ್ವಜನಿಕರಿಗೂ ಮತ್ತು ಪೋಷಕರಿಗೂ ಮುಖ್ಯವಾಗಿ ಮನವಿ ಮಾಡುವಂಥದ್ದು, ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರ ಜೊತೆ ಸಹವಾಸ ಇದೆ, ಇದೆಲ್ಲದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ತಾವುಗಳು ಖುದ್ದಾಗಿ, ಪ್ಲಸ್ ತಮ್ಮ ಕಮ್ಯುನಿಟಿ ಲೀಡರ್ಸ್ ಏನಿದ್ದಾರೆ ಅಥವಾ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳಿರ್ತಾರೆ ಅವ್ರಗಳ ಕಡೆಯಿಂದ ತಿಳುವಳಿಕೆ ಹೇಳಿಸೋದ್ರ ಮುಖಾಂತರ ಕ್ರೈಮ್ ಸೇರಿದಂತೆ ಬೇರೆ ಬೇರೆ ಇಲ್ಲಿಗಲ್ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳದೆ ಒಳ್ಳೆ ರೀತಿಯಲ್ಲಿ ಸರಿ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಬೇಕು. ನಾವು ಸುಮಾರು 500ಕ್ಕೂ ಹೆಚ್ಚು ಜನ ಯಾರು ರೌಡಿ ಶೀಟರ್ಸ್ ಇದ್ರು ಅವ್ರದ್ದು ರೌಡಿ ಶೀಟನ್ನು ಮುಕ್ತಾಯ ಮಾಡಿದ್ದೀವಿ. ಹಳೆಯ ರೌಡಿ ಶೀಟರ್ಗಳಿರ್ಬೋದು ಅಥವಾ ಇತ್ತೀಚಿನ ದಿನಗಳಲ್ಲಿ ಚಟುವಟಿಕೆ ಇಲ್ದಿರೋವಂಥವ್ರು, ಬಹಳ ಹಿಂದಿನ ವರ್ಷಗಳಲ್ಲಿ ರೌಡಿ ಶೀಟ್ ಓಪನ್ ಆಗಿದ್ದಂಥವ್ರು, ವಯಸ್ಸಾಗಿರುವಂಥವ್ರು, ಇಂಥವ್ರನ್ನೆಲ್ಲ ನಾವು ಕ್ಲೋಸ್ ಮಾಡಿದ್ವಿ. ಸುಮಾರು 500ಕ್ಕೂ ಹೆಚ್ಚು ರೌಡಿ ಶೀಟ್ಗಳು ಕ್ಲೋಸ್ ಮಾಡಿದ್ವಿ. ಉದ್ದೇಶ ಏನಂದ್ರೆ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಅಂತಂದು. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾರು ಮುಖ್ಯವಾಹಿನಿಗೆ ಬಂದು ಒಳ್ಳೆ ರೀತಿಯಲ್ಲಿ ಇರ್ತಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು
ಕೈಗೊಳ್ಳದೇ ಇರುವಂಥದ್ದು ಮತ್ತೆ ರೌಡಿ ಶೀಟ್ಗಳು ಮುಕ್ತಾಯ ಮಾಡುವಂಥದ್ದು ಅದ್ರ ಬಗ್ಗೆ ನಾವು ನಮ್ಮ ಇಲಾಖೆ ಮುಕ್ತವಾಗಿದೆ. ಅದ್ರ ಜೊತೆಗೆ ಯಾರು ಇದೇ ರೀತಿ ಚಟುವಟಿಕೆಗಳು ಮುಂದುವರಿತಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಕೂಡ ಕೈಗೊಳ್ಳಲಾಗುತ್ತೆ.